ನಮಸ್ತೆ ಸ್ನೇಹಿತರೆ. ನಡುಗನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ನಾವೀಗಾಗಲೇ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ರಗಳೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ರಗಳೆ ಸಾಹಿತ್ಯ ಅಂದರೆ ಏನು ಅಂತಂದರೆ, ವ್ಯಾಕರಣದ ಪ್ರಕಾರ ಮೂಲತಃ ಇದನ್ನು ನಾವು ಮಾತ್ರಾ ಛಂದಸ್ಸಾಗಿ ಪರಿಗಣಿಸ್ತೀವಿ. ಅಂದರೆ ಅಚ್ಚಗನ್ನಡದ ದೇಸಿ ಛಂದೋರೂಪ ಅಂತ ಹೇಳ್ಬೋದು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ರಗಳೆ ಸಾಹಿತ್ಯ ಪ್ರಕಾರವನ್ನು ಯಾವ ಕಾಲಘಟ್ಟದಿಂದ ಶುರು ಮಾಡಿದ್ರು ಅಂತ ಅಂದರೆ, ಬಹುಶಃ ಪಂಪ ಪೂರ್ವಯುಗದಲ್ಲಿ ಈ ರಗಳೆಯ ಸುಳಿವೇ ಇಲ್ಲ. ನಂತರ ಬಂದಂತಹ ಕಾಲಘಟ್ಟ ಅಂತಂದರೆ ಪಂಪನ ಕಾಲದಲ್ಲಿ ರಗಳೆಯ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ಈ ಪಂಪ ಮಹಾಕವಿ ತನ್ನ ಪಂಪ ಭಾರತ ಅನ್ನೋ ಕೃತಿನಲ್ಲಿ ರಗಳೆ ಮಾತ್ರ ಛಂದಸ್ಸನ್ನು ಮೊಟ್ಟ ಮೊದಲನೇದಾಗಿ ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ರಗಳೆಯನ್ನು ಪ್ರಪ್ರಥಮವಾಗಿ ಬಳಸಿರುವಂತಹ ಕವಿ ಯಾರು ಅಂದರೆ ಅದು ಪಂಪ ಆಗಿರ್ತಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನು ಅಂದರೆ, ಪಂಪ ಕವಿ ಈ ಒಂದು ರಗಳೆಯನ್ನು ಮೊದಲ ಬಾರಿಗೆ ಬಳಸಿದ್ರು, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರು ಬಳಕೆ ಮಾಡಲಿಲ್ಲ, ಜಸ್ಟ್ ಪರಿಚಯ ಮಾಡಿಕೊಟ್ರು ಅಷ್ಟೇ. ಆದರೆ ಮುಂದೆ ಬಂದಂತಹ ಹರಿಹರ ಅನ್ನೋ ಕವಿ ಪೂರ್ಣ ಪ್ರಮಾಣದಲ್ಲಿ ಅರ್ಥಪೂರ್ಣವಾಗಿ ಈ ರಗಳೆ ಪ್ರಕಾರವನ್ನು ಬಳಸಿದ್ರಿಂದನೇ ಈ ಒಂದು ರಗಳೆ ಸಾಹಿತ್ಯಕ್ಕೆ ಜೀವ ಬಂತು. ನೋಡಿ, ಇದೇ ಕಾರಣಕ್ಕೆ ಕೆಲ ವಿದ್ವಾಂಸರು ಈ ನಡುಗನ್ನಡ ಕಾಲಘಟ್ಟವನ್ನು ಹರಿಹರ ಯುಗ ಅಂತ ಕರೀತಾರೆ. ಈ ಹರಿಹರನ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಈಗ ನಾವು ರಗಳೆ ಬಗ್ಗೆ ತಿಳ್ಕೊತಾ ಇದ್ವಿ ಅಲ್ವಾ, ಅದನ್ನು ಮುಂದುವರಿಸೋಣ. ನಮಗೀಗ ಈ ರಗಳೆಯನ್ನು ಮೊದಲಿಗೆ ಪಂಪ ಬಳಸಿದ್ದಾರೆ, ಹಾಗೆ ಹಳಗನ್ನಡದಲ್ಲಿ ಬಳಸಿದ್ದಾರೆ ಅಂತ ಗೊತ್ತಾಯಿತು. ಹಾಗಿದ್ರೆ ಈ ಪ್ರಭೇದ ನಮ್ಮಲ್ಲೇ ಸ್ವತಂತ್ರವಾಗಿ ಹುಟ್ಟಿತ್ತಾ ಅಥವಾ ಬೇರೆ ಭಾಷೆಯಿಂದ ಎರವಲಾಗಿ ಪಡ್ಕೊಂಡಿದ್ದೀವಾ ಅಂತಂದರೆ, ಪಂಪ ಮಹಾಕವಿ ಜೈನ ಕವಿ ಅಲ್ವಾ, ಅವ್ರಿಗೆ ಪ್ರಾಕೃತ ಭಾಷೆಯ ಸಂಪರ್ಕನೂ ಇತ್ತು. ಪ್ರಾಕೃತದಲ್ಲಿ ಪಜ್ಜಟಿಕ ಅನ್ನೋ ಒಂದು ಛಂದೋಬಂಧ ಐತೆ. ಬಹುಶಃ ಪಂಪ ಪ್ರಾಕೃತದ ಯಾವುದೋ ಒಂದು ಕೃತಿಯನ್ನು ಓದಬೇಕಾದ್ರೆ ಈ ಪಜ್ಜಟಿಕ ಛಂದೋಬಂಧ ತುಂಬಾ ಇಷ್ಟ ಆಗಿ ಅದನ್ನು ಪಂಪ ಭಾರತದಲ್ಲಿ ಪ್ರಯೋಗ ಮಾಡಿರಬೇಕು ಅಂತ ಅನಿಸುತ್ತೆ. ಪಜ್ಜಟಿಕ ಅಂತಂದ್ರೇನು ಅಂದರೆ, ಈ ರಗಳೆ ಪ್ರಕಾರಗಳಲ್ಲಿ 3 ವಿಧಗಳು ಬರ್ತಾವಲ್ವಾ, ಅದರಲ್ಲಿ ಮಂದಾನೀಲ ರಗಳೆ ಅಂತ ಒಂದಿದೆ. ಆ ಮಂದಾನೀಲ ರಗಳೆಯೇ ಈ ಪಜ್ಜಟಿಕ. ನಮ್ಗೆ ಈಗೇನು ಗೊತ್ತಾಯಿತು, ರಗಳೆಯ ಮೂಲ ಪ್ರಾಕೃತ ಭಾಷೆ ಅಂತ ಗೊತ್ತಾಯಿತು. ಇನ್ನು ನಮ್ಮ ಕನ್ನಡದಲ್ಲಿ ಈ ರಗಳೆಯ ನಿಷ್ಪತ್ತಿ ಯಾವ ರೀತಿ ಆಯಿತು ಅಂತ ನೋಡಿದ್ರೆ, ಜಯಕೀರ್ತಿ ಅನ್ನೋ ಕವಿ ಅವರ ಕೃತಿಯಾಗಿರುವಂತಹ ಛಂದೋನುಶಾಸನದಲ್ಲಿ ರಗಟ ಅನ್ನೋ ಒಂದು ಬಂಧವನ್ನು ಹೇಳಿದ್ದಾರೆ. ಬಹುಶಃ ಈ ಪ್ರಾಕೃತದ ಪಜ್ಜಟಿಕ ಮುಂದೆ ನಮ್ಮ ಕನ್ನಡದಲ್ಲಿ ಬಂದಾಗ ರಗಟ ಆಗಿರಬೇಕು. ಅಂದರೆ ಕನ್ನಡದ ರಗಳೆ ಹಿಂದೆ ರಗಟ ಅಂತ ಕರಿತಿದ್ರು. ನೋಡಿ, ಈ ರಗಳೆ ನಮ್ಮಲ್ಲಷ್ಟೇ ಬದಲಾವಣೆಗಳನ್ನು ಹೊಂದಲಿಲ್ಲ, ತೆಲುಗಿನಲ್ಲೂ ಈ ರಗಳೆಯನ್ನು ರಗಡ ಅಂತ ಕರಿತಿದ್ರು. ಹೀಗೆ ಅನೇಕ ಬದಲಾವಣೆಗಳನ್ನು ಹೊಂದುತ್ತಾ ಪಂಪಯುಗ ಕಾಲಕ್ಕೆ, ಅಂದರೆ ನಾಗವರ್ಮ ಬರೆದಿರುವಂತಹ ಛಂದೋಂಬುದಿ ಕೃತಿಯ ಕಾಲಕ್ಕೆ ಈಗ ನೀವು ಏನು ಬಳಸ್ತಾ ಇದ್ದೀವಲ್ಲ ರಗಳೆ ಅಂತ, ಈ ಹೆಸರು ಬಂದಿರಬೇಕು ಅಂತ ವಿದ್ವಾಂಸರು ಹೇಳ್ತಾರೆ. ಮೊದಲು ರಗಟ ಅಂತ ಇತ್ತು, ಆಮೇಲೆ ರಗಡ ಆಯಿತು, ನಂತರದಲ್ಲಿ ನೀವೆಲ್ಲ ಬಳಸ್ತಿದ್ದೀವಲ್ಲ ಈಗ ರಗಳೆ, ಈ ಹೆಸರನ್ನು ಪಡ್ಕೊಂತು. ಸಾಹಿತ್ಯದ ಆರಂಭದಿಂದಲೂ ರಗಳೆಯನ್ನು ಬಳಸಿದ್ದಾರೆ, ಆದರೆ ಯಾರೂ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಲ್ಲ. ಎಲ್ಲೋ ಒಂದೋ ಎರಡೋ ವರ್ಣನೆ ಮಾಡೋದಕ್ಕಷ್ಟೇ ಈ ರಗಳೆಯನ್ನು ಬಳಸ್ತಾ ಇದ್ರು ಬಿಟ್ಟರೆ ಯಾರೂ ಸಹ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿಲ್ಲ. 10 ಮತ್ತು 11ನೇ ಶತಮಾನ ಅಂತಂದರೆ ನಮಗೆ ತಕ್ಷಣ ನೆನಪಾಗೋದು ಯಾವುದು, ಚಂಪು ಕಾವ್ಯ ಶೈಲಿ ಅಲ್ವಾ. ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಚಂಪು ಕಾವ್ಯಗಳನ್ನು ಯಥೇಚ್ಛವಾಗಿ ಅವಾಗ ಬಳಸ್ತಾ ಇದ್ರು. ಹಾಗೆ ಚಂಪು ರೀತಿಯ ವರ್ಣವೃತ್ತಗಳು ಕಾವ್ಯಗಳಲ್ಲಿ ಪ್ರಧಾನ ಸ್ಥಾನವನ್ನು ಪಡ್ಕೊಂಡಿದ್ದು. ಹೀಗಿರ್ಬೇಕಾದ್ರೆ ಈ ರಗಳೆ ಅಲ್ಲೋ ಇಲ್ಲೋ ಅನ್ನಂಗೆ ಎಲ್ಲೋ ಒಂದೊಂದು ಸಲ ಉಪಯೋಗ ಆಗ್ತಿತ್ತಷ್ಟೇ. ಈಗ ಮೂಲ ಗುಂಪಾಗಿರುವಂತಹ ರಗಳೆಗೆ ಒಂದು ಉತ್ತಮವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದು 12ನೇ ಶತಮಾನ. ನೋಡಿ, ಈ ಕಾಲಘಟ್ಟದಲ್ಲಿ ಇಡೀ ಕಾವ್ಯದ ಉದ್ದಕ್ಕೂ ರಗಳೆಯ ಬಳಕೆ ಆಗುತ್ತೆ. ಎಂತಹ ಭಾಗ್ಯ ಅಲ್ವಾ. ಇದುವರೆಗೂ ಚಾಲ್ತಿಲಿದ್ದಿತ್ತು ಚಂಪು ಕಾವ್ಯ, ಆದರೆ ಇವಾಗ ಅದನ್ನು ಮೂಲೆ ಗುಂಪು ಮಾಡಿ 12ನೇ ಶತಮಾನದಲ್ಲಿ ಈ ರಗಳೆ ಮೆರೀತೈತೆ. ಹೀಗೆ ಈ ರಗಳೆಯ ಬಳಕೆ ಹೆಚ್ಚಾಗ್ತಾ ಜನರಿಗೆಲ್ಲ ಬೇಸರ ಆಗಿರಬೇಕು. ಅದಕ್ಕೋಸ್ಕರನೇ ಮುಂದೆ ಈ ರಗಳೆಯ ಬಳಕೆ ಇಳಿಮುಖ ಆಗ್ತಾನೂ ಹೋಯಿತು. ಯಾಕೆ ಹೀಗಾಯಿತು ಅಂತಂದರೆ, ಕೆಲ ಕವಿಗಳಿಗೆ ಈ ಚಂಪು ಕಾವ್ಯ ಶೈಲಿನೇ ತುಂಬಾ ಹಿಡಿಸಿತ್ತು. ಹಾಗಾಗಿ ಇವರು ಈ ರಗಳೆ ಕಡೆ ಬರಲೇ ಇಲ್ಲ. ಇನ್ನು ಕೆಲವು ಕವಿಗಳು, ಅದರಲ್ಲೂ ಹೊಸ ಕವಿಗಳು, ಈ ರಗಳೆಯಲ್ಲಿ ಬರುವಂತಹ ಆದಿ ಅಂತ್ಯ ಪ್ರಾಸಗಳನ್ನು ಕೈಬಿಟ್ಟು ಅದನ್ನು ಸರಳ ರಗಳೆಯಾಗಿ ಮಾಡಿಕೊಂಡ್ರು. ಪ್ರಸ್ತುತ ದಿನಗಳಲ್ಲಿ ಈ ರಗಳೆ ಕಥನವನ್ನು ಬರೆಯೋದಕ್ಕೆ, ಕವನಗಳನ್ನು ಬರೆಯೋದಕ್ಕೆ ಬಳಸ್ತಾ ಇದ್ದಾರೆ. ನಾನು ಆಗಲೇ ಸರಳ ರಗಳೆ ಅಂತ ಹೇಳಿದೆ ಅಲ್ವಾ. ಆ ಸರಳ ರಗಳೆಯನ್ನು ಬಳಸ್ಕೊಂಡು ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಅನ್ನೋ ಮಹಾಕಾವ್ಯವನ್ನು ಬರೆದಿದ್ದಾರೆ. ಇನ್ನು ಈ ಛಂದಶಾಸ್ತ್ರದ ಪ್ರಕಾರ ಈ ರಗಳೆಯಲ್ಲಿ 3 ವಿಧಗಳು ಬರ್ತವೆ. 1 ಉತ್ಸಾಹ ರಗಳೆ, 2 ಮಂದಾನೀಲ ರಗಳೆ, 3 ಲಲಿತ ರಗಳೆ. ಈ ಮಂದಾನೀಲ ರಗಳೆ ಅನ್ನೋದನ್ನು ಸ್ವಲ್ಪ ಗಮನಿಸಿ. ಪ್ರಾಕೃತದ ಪಜ್ಜಟಿಕ ಅಂತ, ಅದರ ಕನ್ನಡ ರೂಪವೇ ಈ ಮಂದಾನೀಲ ರಗಳೆ.
ಇದೇ ರಗಳೆಯನ್ನು ಪಂಪ ಪ್ರಥಮವಾಗಿ ಬಳಸಿದ್ದು. ಹಾಗೆ ಈ ಮಂದಾನೀಲ ರಗಳೆಯನ್ನು ಪೊನ್ನ ತ್ವರಿತ ರಗಳೆ ಅಂತ ಕರೆದಿದ್ದಾರೆ. ಏನು ಹೇಳಿ? ತ್ವರಿತ ರಗಳೆ. ಇವಿಷ್ಟು ಈ ರಗಳೆ ಸಾಹಿತ್ಯದ ಬಗ್ಗೆ ಇರುವಂತಹ ಪ್ರಮುಖ ಅಂಶಗಳಾಗಿರುತ್ತೆ. ಇನ್ನು ಈ ರಗಳೆ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಕವಿಗಳು ಯಾರ್ಯಾರು ಅಂತ ಅಂದರೆ ಕೇರೆಯ ಪದ್ಮರಸ, ಹರಿಹರ, ಪಾಲ್ಕುರಿಕೆ ಸೋಮನಾಥ, ಭೀಮಕವಿ, ನಿಜಗುಣ ಶಿವಯೋಗಿ, ರಟ್ಟಕವಿ, ಇನ್ನೂ ಅನೇಕರು. ಇನ್ನು ಈ ಹರಿಹರನ ಬಗ್ಗೆ ನೋಡೋದಾದರೆ ಈತನನ್ನು ಕನ್ನಡ ಸಾಹಿತ್ಯದ ನೂತನ ಯುಗ ಪ್ರವರ್ತಕ ಅಂತ ಕರೀತಾರೆ. ಯಾಕೆ ಹೀಗೆ ಕರೀತಾರೆ ಅಂತ ಅಂದರೆ ಈ ನೂತನ ಯುಗ ಯಾವುದು ಅಂದರೆ ರಗಳೆ ಸಾಹಿತ್ಯ ಪ್ರಕಾರವನ್ನೇ ನೂತನ ಯುಗ ಅಂತ ಕರೀತಾರೆ. ಇಲ್ಲಿ ಈತ ಒಂದು ಹೊಸ ಛಾಪನ್ನು ಮೂಡಿಸಿರೋದಕ್ಕೆ ಈ ನೂತನ ಯುಗದ ಪ್ರವರ್ತಕ ಅಂತ ಹರಿಹರನನ್ನು ಕರೀತಾರೆ. ತಸು ಶಾಮರಾಯರು ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ಯುಗವನ್ನ ಹರಿಹರ ಯುಗ ಅಂತ ಕರೆದ್ರು. ಯಾಕೆ ಯುಗಕ್ಕೆ ಹರಿಹರನ ಹೆಸರನ್ನೇ ಒಂದು ಯುಗ ಅಂತ ಮಾಡಿದ್ರು? ಈ ರಗಳೆಗೆ ನೀಡಿದಂತಹ ಗೌರವ ಸ್ಥಾನವನ್ನ, ಅರ್ಥವಂತಿಕೆಯನ್ನ, ಬಳಕೆಯನ್ನ ಬೇರೆ ಯಾವ ಕವಿಗಳು ಮಾಡಲಿಲ್ಲ. ಹಾಗಾಗಿ ಹರಿಹರನನ್ನ ಯುಗ ಪ್ರವರ್ತಕ, ಹರಿಹರ ಯುಗ ಅಂತ ಕರೀತಾರೆ. ರಗಳೆಯ ಕವಿ ಎಂದೇ ಪ್ರಸಿದ್ಧಿಯಾಗಿರೋ ಹರಿಹರ ಮಹಾದೇವ ಭಟ್ಟ ಮತ್ತು ಶರ್ವಾಣಿಯ ಮಗನಾಗಿ ಹಂಪೆಯಲ್ಲಿ ಜನಿಸ್ತಾರೆ. ಇವರಿಗೆ ಒಬ್ಬರು ತಂಗಿನೂ ಇರ್ತಾರೆ, ರುದ್ರಾಣಿ ಅಂತ. ಈ ರುದ್ರಾಣಿ ರಾಘವಾಂಕನ ತಾಯಿ. ಇನ್ನು ತನ್ನ ಗುರುಗಳಾಗಿರೋ ಮಾಯಿದೇವನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ನಂತರ ಹೊಯ್ಸಳ ರಾಜ ನರಸಿಂಹ ಬಲ್ಲಾಳನಲ್ಲಿ ಆಶ್ರಯವನ್ನು ಪಡ್ಕೊತಾರೆ. ಕಾಲಕ್ರಮೇಣ ಈ ರಾಜಾಶ್ರಯದ ಕಿರುಕುಳವನ್ನು ಧಿಕ್ಕರಿಸಿ ರಾಜಾಶ್ರಯವನ್ನು ತೊರೆದು ವಾಪಸ್ ಹಂಪಿಗೆ ಬರ್ತಾರೆ. ಹಂಪೆಯಲ್ಲೇ ವಿರೂಪಾಕ್ಷನ ಸೇವೆಯನ್ನು ಮಾಡಿಕೊಂಡು ಆತನನ್ನು ಹೊಗಳೋದು ಬಿಟ್ಟರೆ ಅನ್ಯರನ್ನು ನಾನು ಹೊಗಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಹರಿಹರನನ್ನ ಶಿವಕವಿ ಅಂತ ಕರೀತಾ ಇದ್ರು. ಇನ್ನು ಷಡಕ್ಷರಿ ದೇವ ಈತನನ್ನ ಹರೀಶ್ವರ ಸೇನಾ ಕವಿಹಿಕಂ ಅಂತ ಕರೀತಾ ಇದ್ರು. ಸಾಹಿತ್ಯ ರಚನೆಯನ್ನ ನೋಡೋದಾದ್ರೆ ಈತ ಮೊದಲನೇದಾಗಿ ಬರೆದಿದ್ದೆ ರಗಳೆನ. ಅದು ಯಾವುದು ಅಂದರೆ ಪುಷ್ಪರಗಳೆ. ಕೆಲ ವಿದ್ವಾಂಸರು ಹೇಳ್ತಾರೆ ಇಲ್ಲ ಮೊದಲು ಗಿರಿಜಾ ಕಲ್ಯಾಣ ಅನ್ನೋ ಕೃತಿಯನ್ನೇ ಬರೆದ್ರು ಅಂತ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಸತ್ಯ ಏನು ಅಂದರೆ ಇವರು ಪುಷ್ಪರಗಳೆ ಅನ್ನೋ ರಗಳೆಯನ್ನೇ ಮೊಟ್ಟ ಮೊದಲನೇದಾಗಿ ಬರೆದ್ರು ಅಂತ ವಿದ್ವಾಂಸರು ಸಂಶೋಧನೆ ಮಾಡಿ ಹೇಳಿದ್ದಾರೆ. ಈ ರಗಳೆಯನ್ನು ಹರಿಹರ ಯಾವ ರೀತಿ ಬಳಸ್ಕೊತಾ ಇದ್ರು ಅಂತಂದರೆ ಸಂಪೂರ್ಣವಾಗಿ ಶಿವಭಕ್ತಿಯ ಮಹಿಮೆಯನ್ನು ನಿರರ್ಗಳವಾಗಿ ಹೇಳ್ಬೋದು ಅಂತ ಈ ಒಂದು ಪ್ರಭೇದವನ್ನು ಬಳಸ್ಕೊತಾ ಇದ್ರು. ಯಾಕಂದರೆ ಈ ರಗಳೆಯಲ್ಲಿ ಈ ರಳ ಕುಳ ಅನ್ನೋ ಯಾವುದೇ ಗೋಜು ಇಲ್ಲದೆ ಆದಿ ಅಂತ್ಯಪ್ರಾಸಗಳನ್ನು ಇಟ್ಕೊಂಡು ಒಂದು ಸುಂದರವಾದಂತಹ ಕಾವ್ಯವನ್ನು ಸೃಷ್ಟಿ ಮಾಡ್ತಾಯಿದ್ರು. ಹರಿಹರ ಬರೆದಿರುವಂಥ ಕೃತಿಗಳು ಯಾವುದು ಅಂತಂದರೆ 1 ಗಿರಿಜಾ ಕಲ್ಯಾಣ, 2 ಮುಡಿಗೆಯ ಅಷ್ಟಕ, 3 ರಗಳೆಗಳು, 4 ಪಂಪಾಶತಕ, 5 ರಕ್ಷಾಶತಕ. ಇಷ್ಟು ಕೃತಿಗಳಲ್ಲಿ ಹರಿಹರ ಗಿರಿಜಾ ಕಲ್ಯಾಣ ಅನ್ನೋ ಕೃತಿಯನ್ನು ಮೊಟ್ಟ ಮೊದಲ ಬಾರಿಗೆ ಬರೀತಾರೆ. ಈ ಹರಿಹರನ್ಗೆ ಈ ಕೃತಿಗಳಿಗಿನ್ನ ಹೆಚ್ಚಾಗಿ ರಗಳೆಗಳು ಉನ್ನತ ಸ್ಥಾನವನ್ನು ತಂದುಕೊಟ್ಟು. ಅಂದರೆ ಈತನನ್ನು ಯುಗ ಪುರುಷ ಅಂತ ಪಟ್ಟಕ್ಕೆ ಕೂರಿಸಿದ್ದು ಶಿವಶರಣರ ರಗಳೆಗಳೇ ಹೊರತು ಕೃತಿಗಳಲ್ಲ. ಆತ ಘಂಟಾಘೋಷವಾಗಿ ಹೇಳ್ಕೊತಾನೆ, ನಾನು ಪ್ರಾತಸ್ಥಾನದಲ್ಲಿ ರಳಕುಳಗಳನ್ನು ವರ್ಜನೆ ಮಾಡಿದ್ದೀನಿ, ಅದು ಬೇಸತ್ತು ಹೋಗಿದೆ ನನಗೆ, ಹಾಗಾಗಿ ನಾನು ಯಾವುದೇ ರೀತಿ ಛಂದೋ ನಿಯಮವನ್ನು ಪಾಲಿಸೋದಿಲ್ಲ ಅಂತ ಹೇಳಿದ್ದಾನೆ. ಇನ್ನು ಹರಿಹರ ಬರೆದಿರುವಂಥ ಗಿರಿಜಾ ಕಲ್ಯಾಣದ ಕಥಾವಸ್ತು ಏನು, ಹಾಗೆ ಯಾವ್ಯಾವ ರಗಳೆಗಳನ್ನು ಬರೆದಿದ್ದಾನೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.